ಕೊರವಂದ್ ನಿಂದ್ರೆ ನಿನ್ನ ಕೂಡ ನಾನು ಮಾತಾಡ್ತಿದ್ದಿಲ್ಲ. ಕೊರವಂದ್ ಎಂದಿದ್ರು ನಿನ್ನ ಮುಂದೆ ಸಹಿತ ಬಂದ ನಿಲ್ತಿದ್ದಿಲ್ಲ. ಹೌದಾ? ಅಲ್ಲ ತೀರ ನಾವೇನ ಕೊರವ್ಯಾರ ನೋಡಿ ತಿಳ್ಕೊಂಡೆ. ನೋಡಿಲ್ಲ. ಹೇಗಿರ್ತಾರ? 10-15 ಟ್ಯಾಪಿಂದ ಸೀರಿ ಹರ್ರಕ ಮುರ್ಕ ಕೊಬ್ಬುಸ ತಲೆ ಮೇಲೆ ಹೆರಿಗೆ ಕೈ ಒಳಗ ಬಡಿಗೆ ಒಂದು 10-15 ವರ್ಷದ ಕೂಸಿನ ಬೆನ್ನಿಗೆ ಬಿಕ್ಕೊಂಡು 15 ವರ್ಷದ ಕೂಸಿಗೋ ಬೇಡ 10-15 ದಿವಸದ ಅನ್ಕೋಬೇಕ್ರ. ಯಾವ ರೀತಿ ಬರ್ತಾರ? ಮನೆ ಮನೆ ಅಡ್ಡಾಡ್ತಾರ. ಅವ್ರ ನನ್ನ ತಾಯಿ ನೀಡೇವ ಅಂತ ಬರ್ತಾರೆ. ಅಲ್ಲ ಇದ್ದವ್ರು 100 ಕೊಡ್ತಾರ, 50 ಕೊಡ್ತಾರ, 20 ಕೊಡ್ತಾರ, 10 ಕೊಡ್ತಾರ. ಮತ್ತ ಇವ್ರೇನ್ ಹಂಗ ಹೋಗ್ತಾರ ತಿಳ್ಕೊಂಡೇನಿ. ನಿನಗೂ ಕೊಡ್ತಾರ. ಹೌದಲ್ಲ? ಯಾಕೆ ಬರ್ತಾರ? ಹೌದು ಕೇಳ. ನನ್ನ ತಾಯಿ ನೀಡೇ ನನ್ನ ತಾಯಿ ನೀಡಯವ್ವ. ಅವ್ರು ಹೀಗೆ ಬರ್ತಾರಲ್ಲ. ಜಾಗನಟ್ಟಿ ಶಾಂತಿ ಬಾಯಿ ಮಕ್ಕಳುಂಟು, ಬರಿ ಉಂಟು, ಐಶ್ವರ್ಯ ಉಂಟು, ಎಲ್ಲ ಉಂಟು. ನಿನ್ನ ಒಂದ ಹೆಣ್ಣು ಉಂಟು. ಮರ ಎಣಸ ಪುಟ್ಟಿ ಎಣಸ ಹುಡುಗರ ಕೈಯೊಳಗ ಗುಣಗುಂಚಿ ಕೊಡಸ. ಮರ ಎಣಸ ಪುಟ್ಟಿ ಎಣಸ ಹುಡುಗರ ಕೈಯೊಳಗಿನ ಗುಣಗುಂಚಿ ಕೊಡಸ. ನೀನೇ ಯಾಮೋ ಒಂದು ಹೋಳಿಗೆ ತಾಯಿ ಹೋಳಿಗೆ ಒಂದು ಹೋಳಿಗೆ ನೀಡ್ತಾರೆ. ಹೋಳಿಗೆ ಹೌದಾ? ಈ ಪ್ರಕಾರ ಬರ್ತಾರ ನಿನ್ನ ಡಾಗ ಅಂದ್ರೆ ನಮ್ಮ ಜಗ್ಗರಂತಿ ಸೀರೆ
ನಿನ್ನ ಮಕ್ಕಿ ಕೊಬ್ಸ ಅಂದ್ರೆ ಏನು? ಹೌದಾ ನನ್ನ ಮುಂದೆ ಸುಳ್ಳು ಹೇಳ್ತೀಯ? ನೋಡು ಹಾ ಹಾ ನೀ ಹೇಳು ಕೊರವಂಜವರು ಅವರು ಭೂಲೋಕದವರು ಭೂಲೋಕದವರು ಹೌದಮ್ಮ ನೀನು ನಾನು ದೇವಲೋಕದ ಕೊರವಂತಿದ್ದೇನೆ ದೇವಲೋಕ ಹೌದು ಕೊರವಂಜಿ ಯಾಕ ಬಾಯ್ಲೆ ಏನು ಎಲ್ಲಿ ದೇವಲೋಕ ಎಲ್ಲಿ ಭೂಲೋಕ ಒಂದಕ್ಕೊಂದು ಸಂಬಂಧ ಇಲ್ಲ. ಇಲ್ಲ ಇಲ್ಲ ದೇವಲೋಕ ಅಂದ್ರೆ ಒಳ್ಳೆ ಮ್ಯಾಲ ಒಳ ಮೇಲೆ ಒಳ್ಳೆ ಮ್ಯಾಲ ಒಳ ಮೇಲೆ ಅಲ್ಲಿಂದ ಇಲ್ಲಿಗೆ ಹೆಂಗ ಬಂದೆ ಕೊರವಂಜಿ? ಏನು ಅಲ್ಲಿದ್ದಿಲ್ಲಿ ಹ್ಯಾಗ ಬಂದೆ ಏನ ಮಣ್ಣಿ ಮಳೆ ಕಪ್ಪಿಗೆ ದಪ್ಪಣ ಬಿದ್ದು ಮನೆ ಎಲ್ಲಿ ಆಗೈತಿ ಈಗ ಒಂದ್ 8 ದಿವಸ ಆಗೈತ. ಏನ್ ಬಿಡ ನಾನು ಹ್ಯಾಗ ಬಂದೆ ಮಳೆ ಹುಡುಗದ ಜೋತ್ ಬಿದ್ದೆವು. ಯಾವ ರೀತಿ ಬಂದೆ ಅಲ್ಲ ನೀ ಹೆಂಗ ಬಂದಿ? ಹ್ಯಾಗ ಬಂದೆ ಎಷ್ಟಾಗ ಬಂದೆವು? ಮೂಟರ್ದಾಗ ಬಂದೆವು, ಟಂಗದಾಗ ಬಂದೆವು, ಟಂಗ ನೀರು ಏ ಯಾವ ರೀತಿ ಬಂದೆ ಹೇಳಿದ್ನಲ್ಲ? ಗಿರಿಯಿಂದ ನಾರಾಯಣೇ ಗೊತ್ತಾಯ್ತು ಇಲ್ಲ. ಗಿರಿಯಿಂದ ಆ ನಾರಾಯಣಪುರಕ್ಕೆ ಬಂದೆ. ನಾರಾಯಣಪುರಕ್ಕೆ ಬಂದೆ. ಪುರದ ಬಾಗಿಲನ್ನೆಲ್ಲ ತೆರೆದು ಪುರದ ಬಾಗಿಲನ್ನೆಲ್ಲ ತೆರೆದು ಸತ್ಕಾರ ಮಾಡ್ತಾ ಮಾಡ್ತಾ ಬಂದಿದೆ. ಓಹೋ ನೋಡಮ್ಮ ಕೊರವಂಜಿ, ಯಾಕ ಯಾವುದೋ ಒಂದು ವ್ಯಕ್ತಿ ಲೋಕ ಬಿಟ್ಟ ಲೋಕಕ್ಕೆ ಬರಬೇಕಾದ್ರೆ ಮನುಷ್ಯನಲ್ಲಿ ಯಾವುದಾದ್ರೆ ಒಂದು ಬಲ ಬೇಕಲ್ಲ, ರೊಕ್ಕದ ಬಲ ಬೇಕು, ಹೌದು 4 ಜನರ ಬಲ ಬೇಕು, ವಿದ್ಯಾದ ಬಲ ಬೇಕು. ಅದು ಇದಾದ್ರೆ ಆದ್ರೆ ಕಡಿಗೆ ತನ್ನ ಸ್ವಂತ ಶರೀರ ಬಲ ಬೇಕು. ಗೊತ್ತಕ್ಕೆ ಯಾರು ಬರಬೇಕಮ್ಮ? ಹೌದಲ್ಲ? ಹೌದು. ಲೋಕ ಬಿಟ್ಟ ಲೋಕಕ್ಕೆ ಯಾವಾಗ ನೀ ಬಂದೆ ಅಂತ ಬೇಕ, ನಮಗಿಂತಲೂ ಹೆಚ್ಚಿನ ವಿದ್ಯಾ ನಿನ್ನೇನದ ಏನದ ನಿನ್ನ ಗುರುವಿನಲ್ಲಿ ನೀ ಏನೇನು ಕಲ್ತಿ ಹೇಳ್ಬೇಕಲ್ಲ, ಹೇಳಬೇಕು. ಆಗ್ಲೇ ಒಳ್ಳೆ ಭೂತ ಬಿಡಿಸ